ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವೂರ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನನ್ನ ವತಿಯಿಂದ ಮತ್ತು ನನ್ನ ಚಾನಲ್ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಾರದ ಸಂಖ್ಯಾ ಭವಿಷ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ಹೋದ ವಾರ ಕಾರಣಾಂತರಗಳಿಂದ ನಾನು ಸಂಖ್ಯಾ ಭವಿಷ್ಯದ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೋಸ್ಕರ ಈ ವಾರದ ಒಂದು ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ 2 ವಾರದ ಮೊದಲನೇ, ಈ ಯಾರ್ಯಾರಿಗೆಲ್ಲ 3ನೇ ತಿಂಗಳು 4ನೇ ತಿಂಗಳು ಮತ್ತು 3ನೇ ತಿಂಗಳಿಂದ ತಿಳ್ಕೊಂಡು 9ನೇ ತಿಂಗಳವರೆಗೂ ತುಂಬಾ ಡೇಂಜರ್ ಇದೆ, ಹುಷಾರಾಗಿರಿ, ಜಾಗೃತವಾಗಿರಿ ಅಂತೇಳಿ ನಾನು ಓದುವ 2 ವಾರದಿಂದನೇ ಹೇಳಿದ್ದೆ. ಯಾರೆಲ್ಲ ಸೀಟ್ಗಳು ಬರ್ತವೆ, ಏನೇನಾಗುತ್ತೋ ಗೊತ್ತಿಲ್ಲ ಅಂತೇಳಿ. ಆಲ್ರೆಡಿ ಈಗೆಲ್ಲ ನಡೆದಿದೆ, ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸೀಟುಗಳು ಸ್ಫೋಟಗೊಳ್ತವೆ ಅಂತ ಅನ್ನೋದು ನೋಡೋಣ. ಇದು ಸಮಯನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ ಹೇಳ್ತಾ, ಈಗ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಸೋಮವಾರ 24ನೇ ತಾರೀಕು ಹೇಗಿದೆ ನೋಡೋಣ. ಸೋಮವಾರ 24ನೇ ತಾರೀಕು ತುಂಬಾ ಚೆನ್ನಾಗಿದೆ, ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ನಂತರ 25ನೇ ತಾರೀಕು ಮಂಗಳವಾರ 50-50 ಅಂತ ಹೇಳಬಹುದು, ಮಾಡಬಹುದು. ಬಟ್ 7ನೇ ತಾರೀಕು 25 ಅಂದ್ರೆ 7 ಆಗುತ್ತೆ, ಅದು ಸ್ವಲ್ಪ ಎಲ್ಲೇ ಒಂದ್ ಕಡೆ 7 ಯಾವುದೇ ಶುಭ ಕೆಲಸಗಳು ಬೇಡ ಅಂತ ಹೇಳ್ತೀನಿ. ವೈಯಕ್ತಿಕ ಕೆಲಸಗಳಿದ್ರೆ ನೀವು ಮಾಡಿಕೊಳ್ಳಬಹುದು. ನೆಕ್ಸ್ಟ್ 26 ಬುಧವಾರ, ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. 26ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ನೆಕ್ಸ್ಟ್ 27 ತುಂಬಾ ಚೆನ್ನಾಗಿದೆ, ಯಾವುದೇ ಶುಭ ಕೆಲಸಗಳನ್ನು ನೀವು 27ನೇ ತಾರೀಕು ಶುಭ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 28, ಇಲ್ಲಿ ಕೂಡ 50-50 ಅಂತ ಹೇಳ್ತೀನಿ, ಮಾಡಿಕೊಳ್ಬಹುದು. ನಿಮ್ಮ ಏನಾದ್ರೂ ಕೆಲಸಗಳಿದ್ರೆ ಅದೇ ಮಾಡಿಕೊಳ್ಬಹುದು. ಇದು ಕೂಡ 50-50, 28ನೇ ತಾರೀಕು. ನೆಕ್ಸ್ಟ್ 29ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ, ಗ್ರಹಣ ಇರುತ್ತೆ. ಬಟ್ ನಮ್ಮಲ್ಲಿ ಅದು ಕಾಣೋದಿಲ್ಲ, ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೂ ಕೂಡ ಭೂಮಿಗೆ ಎಲ್ಲೇ ಒಂದು ಕಡೆ ಗ್ರಹಣದ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಭೂಮಿ ಮೇಲೆ ಗ್ರಹಣ ಅಂತ ಹಿಡಿದಾಗ ಇಡೀ ಭೂಮಂಡಲಕ್ಕೆ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಕೇವಲ ಆಚರಣೆ ಮಾತ್ರ ಇರೋದಿಲ್ಲ. ಎಲ್ಲಿ ಕಾಣುತ್ತೆ ಅಲ್ಲಿ ಆಚರಣೆ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅಲ್ಲಿ ಆಚರಣೆ ಇರೋದಿಲ್ಲ. ಅದಕ್ಕೋಸ್ಕರ ಅಮಾವಾಸ್ಯೆ ಇರುತ್ತೆ, 29 ಇರುತ್ತೆ, ಅದು ಅಷ್ಟೊಂದು ಒಳ್ಳೆಯದು ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 30ನೇ ತಾರೀಕು ಹಬ್ಬ. ಎಲ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದ್ರ ಪ್ರಕಾರ ಚೆನ್ನಾಗಿರ್ಬೋದು, ಜ್ಯೋತಿಷದ ಪ್ರಕಾರ, ವೈದಿಕದ ಆಸ್ಟ್ರಾಲಜಿ ಪ್ರಕಾರ ಚೆನ್ನಾಗಿರ್ಬೋದು. ಮುಹೂರ್ತ ಇಲ್ಲ ಅಂತಿಲ್ಲ, ಯಾಕಂದ್ರೆ 3.5 ಮುಹೂರ್ತಗಳು, 3.5 ಮುಹೂರ್ತಗಳು ಅಂತ ಇರ್ತಾವಲ್ಲ, ಅದರಲ್ಲಿ ಕೂಡ ಒಂದು ಯುಗಾದಿ ಪಾಡ್ಯ ಕೂಡ ಒಂದಾಗಿರುತ್ತೆ. ಬಟ್ ಅಕಾರ್ಡಿಂಗ್ ಟು ನ್ಯೂಮಾಲಜಿ ಪ್ರಕಾರ ಯುಗಾದಿ ಹಬ್ಬ ಈ ಸರ ಅಷ್ಟೊಂದು ಚೆನ್ನಾಗಿ ಇಲ್ಲ ಅಂತಾನೆ ಹೇಳ್ತೀನಿ. ನಾನು ಯಾವುದೇ ಶುಭ ಕೆಲಸಗಳು ಬೇಡ ಅಂತ ಹೇಳ್ತೀನಿ. ಬಟ್ ನೀವು ವೈದಿಕವಾಗಿ ಆಚರಣೆ ಮಾಡ್ತಿದ್ರೆ ನಂದೇನು ಅಭ್ಯಂತರ ಇಲ್ಲ. ನಾನು ಹೇಳ್ತಾ ಇರೋದು ಸಂಖ್ಯಾಶಾಸ್ತ್ರದ ಪ್ರಕಾರ ಅಷ್ಟೊಂದು ಒಳ್ಳೆ ದಿನಾಂಕ 30ನೇ ತಾರೀಕು ಅಲ್ಲ ಅಂತ ಹೇಳ್ತಾ, ಈ ವಾರದ ಈ ಭವಿಷ್ಯವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ನಾನು ಪ್ರತಿ ವಾರ ಒಂದೊಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಹೀಲಿಂಗ್ ಕೋಡ್ ಏನಿದೆ ಅಂದ್ರೆ, ಈ ವಾರದ ಹೀಲಿಂಗ್ ಕೋಡ್ ಏನಂದ್ರೆ ಫ್ಯಾಟಿ ಲಿವರ್. ಯಾರಿಗೆಲ್ಲ ಫ್ಯಾಟಿ ಲಿವರ್ ಸಮಸ್ಯೆ ಇದೆಯೋ ಅವರಿಗೆ ಒಂದು ಇವತ್ತು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ಆ ಹೀಲಿಂಗ್ ಕೋಡ್ ಏನಿದೆ ಅಂತಂದ್ರೆ 2611-351, 2611-351. ಈ ಹೀಲಿಂಗ್ ಕೋಡ್ ಅನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳೋದ್ರಿಂದ, ಅಂದ್ರೆ ನೀಲಿ ಪೆನ್ನಿನಿಂದ ಬರೆದುಕೊಳ್ಳೋದ್ರಿಂದ, ಅದು ಸತತವಾಗಿ 3 ತಿಂಗಳ ತನಕ ಬರೆದುಕೊಳ್ಳೋದ್ರಿಂದ ಅದು ಎಲ್ಲೇ ಒಂದು ಕಡೆ ಆ ಈ ಫ್ಯಾಟಿ ಲಿವರ್ ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಒಂದು ಸಾಧ್ಯತೆ ತುಂಬಾ ಇದಾವೆ. ಪ್ರಯತ್ನ ಮಾಡಿ ನೋಡಿದ್ರು, ಖಂಡಿತ ವರ್ಕೌಟ್ ಆಗೇ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟಿದ ಹಬ್ಬಗಳನ್ನು ಆಚರಿಸ್ಕೊಳ್ತಿದ್ದಾರೆ ಮತ್ತೊಮ್ಮೆ ಅವ್ರಿಗೆಲ್ಲರೂ ಶುಭಾಶಯಗಳನ್ನು ಹೇಳುತ್ತಾ, ಮುಂದಿನ ವಾರ ನಿಮ್ಮ ಭೇಟಿ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.